ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ ಆಗಿ ತುಂಬಾ ಈಸಿಯಾಗಿ ಮಾವಿನ ಹಣ್ಣಿನ ಸೀಕರಣೆ ನೋಡಿ. ಇವಾಗ ಮಾವಿನ ಹಣ್ಣನ್ನು ತಗೊಳ್ಬೇಕು. ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ತಗೊಂಡು ನೋಡಿ, ಇವಾಗ ಈ ಥರ ಮಾವಿನ ಹಣ್ಣನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕು. ತುಂಬಾ ಈಸಿ ಇದೆ ಮಾವಿನ ಹಣ್ಣಿನ ಸೀಕರಣೆ ಮಾಡೋದು. ನೋಡಿ, ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣಿನ ಸೀಕರಣೆ ತುಂಬಾ ಫೇಮಸ್. ಎಲ್ಲರೂ ಮಾಡ್ತಾರೆ ಮನೆಯಲ್ಲಿ. ನೀವು ಒಂದ್ಸಲ ಈ ಥರ ಮಾಡಿಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನೋಡಿ, ಮಾವಿನ ಹಣ್ಣಿನ ಸೀಕರಣೆ ಕಾಂಬಿನೇಷನ್ ಬಂದುಬಿಟ್ಟು ಚಪಾತಿ ಜೊತೆನೂ ತಿನ್ಬೋದು ಮತ್ತು ಹೋಳಿಗೆ ಜೊತೆನೂ ತಿನ್ಬೋದು. ಹೋಳಿಗೆ ಜೊತೆ ತಿಂದರೆ ತುಂಬಾ ಸೂಪರಾಗಿರುತ್ತೆ ಮಾವಿನ ಹಣ್ಣಿನ ಸೀಕರಣೆ. ನೋಡಿ, ಇವಾಗ ಈ ಥರ ಎಲ್ಲ ರಸವನ್ನು ಒಂದು ಬೌಲಲ್ಲಿ ತೆಗಿಬೇಕು. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ತುಂಬಾ ಈಸಿ ಇದೆ. 10 ನಿಮಿಷದಲ್ಲಿ ಮಾಡಬಹುದು ಮಾವಿನ ಹಣ್ಣಿನ ಸೀಕರಣೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ತುಂಬ ಇಷ್ಟಪಟ್ಟು ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನೋಡಿ, ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಇವಾಗ ನಾನು ಒಂದು 4 ಸ್ಪೂನು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಸಕ್ಕರೆಗಿಂತ ಬೆಲ್ಲನೇ ತುಂಬಾ ಚೆನ್ನಾಗಿ ಹೆಲ್ದಿ ಕೂಡ. ಬೆಲ್ಲ ಹಾಕಿ ಮಾಡ್ಕೊಳ್ಬೇಕು ಸೀಕರಣೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಹಣ್ಣಿನೊಳಗೆ ಮಿಕ್ಸ್ ಆಗಬೇಕು. ಮಾವಿನ ಹಣ್ಣಿನ ರಸದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಎಷ್ಟು ಸಿಂಪಲ್ ಆಗಿದೆ ಮಾವಿನ ಹಣ್ಣಿನ ಸೀಕರಣೆ ಮಾಡೋದು. 10 ನಿಮಿಷದಲ್ಲಿ ಮಾಡ್ಬೋದು. ನೋಡಿ, ಇವಾಗ ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗಿದೆ. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you all for watching.